ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕೃಪಾಸುಮ ಬ್ಲಾಗ್. ಸಾಮಾನ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಭಾಷಣ ಉಪನ್ಯಾಸ ನೀಡುವವರು ಹೇಳಿದ್ದನ್ನೇ ಹೇಳಿ ಬೋರ್ ಹೊಡಿಸುತ್ತಿದ್ದರೆ ಅಥವಾ ನಮಗೆ ಇಷ್ಟವಿಲ್ಲದ ವಿಷಯವನ್ನು ಯಾರಾದರೂ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದರೆ, ಕೇಳಿದ ಪ್ರಶ್ನೆಯನ್ನೇ ಅನಗತ್ಯವಾಗಿ ಕೇಳುತ್ತಿದ್ದರೆ ತಕ್ಷಣ ನಾವು ಅಯ್ಯೋ ತಲೆ ತಿನ್ಬೇಡ ಮಹಾರಾಯ ಅಂತ ಹೇಳುತ್ತೇವೆ. ಆದರೆ ಈ ಜೀವ ಪ್ರಪಂಚದಲ್ಲೊಂದು ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯೊಂದು ನಮ್ಮ ಮೆದುಳನ್ನೇ ತಿಂದು ಹಾಕುತ್ತಿದೆ. ಹೈಸ್ಕೂಲ್ ದಿನಗಳಲ್ಲಿ ವಿಜ್ಞಾನ ಮೇಷ್ಟ್ರು ಕಣ್ಣಿಗೆ ಕಾಣದ ಏಕಕೋಶ ಜೀವಿಯಾದ ಅಮೀಬಾ ಬಗ್ಗೆ ಹೇಳಿದ್ದರಲ್ಲ. ನಾವೆಲ್ಲ ಸೂಕ್ಷ್ಮದರ್ಶಕದಲ್ಲಿ ಕಣ್ಣು ಕಿರಿದು ಮಾಡಿ ನೋಡಿದ್ದೇವಲ್ಲ. ಅದೇ ಅಮೀಬಾ ಈಗ ಮಾನವನ ಮೆದುಳು ತಿನ್ನುವಷ್ಟು ಅಪ್ಡೇಟ್ ಆಗಿ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಿದೆ. ಮೊದಲೇ ಕೇರಳ ವೈರಾಣುಗಳಿಗೆ ಹೆಬ್ಬಾಗಿಲು. ಭಾರತಕ್ಕೆ ಪ್ರವೇಶ ಕೊಡುವ ವೈರಸ್ಗಳು ಕಾಲಿಡುವುದೇ ಈ ರಾಜ್ಯದಿಂದ. ಕೆಲವೊಂದು ವರ್ಷಗಳಲ್ಲಿ 19 ಜೀವಗಳನ್ನು ಬಲಿ ಪಡೆದುಕೊಂಡ ಈ ಅಮೀಬಾ ಲೋಕವೇ ಒಂದು ಅಚ್ಚರಿ. ಏನಿದು ಮೆದುಳು ಭಕ್ಷಕ ಅಮೀಬಾ? ಅಮೀಬಾ ಕೇವಲ ಒಂದೇ ಒಂದು ಜೀವಕೋಶವನ್ನು ಹೊಂದಿರುವ ಆಕಾರವನ್ನು ನಿರಂತರವಾಗಿ ಬದಲಾಯಿಸಿಕೊಳ್ಳಬಲ್ಲ ಜೀವಿ. ಇದು ಸರೋವರ, ಕೊಳಗಳು ಮತ್ತು ನಿಧಾನವಾಗಿ ಚಲಿಸುವ ನದಿಗಳಂತಹ ಜಲಮೂಲಗಳಲ್ಲಿ ವಾಸಿಸುತ್ತದೆ. ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ಕಾಣುವ ಜೀವಿ ಇದು. ಮೆದುಳನ್ನು ಭಕ್ಷಿಸುವ ಅಮೀಬಾವು ಮಾನವನ ದೇಹವನ್ನು ಪ್ರವೇಶಿಸಿದಾಗ ಇದು ಮೆದುಳಿನಲ್ಲಿ ಮಾರಣಾಂತಿಕ ಸೋಂಕು ಮತ್ತು ಉರಿಯೂತವನ್ನು ಸೃಷ್ಟಿಸುತ್ತದೆ. ಅಂತಿಮವಾಗಿ ಮೆದುಳಿನ ಅಂಗಾಂಶವನ್ನು ತಿನ್ನುತ್ತದೆ. ದೇಹವನ್ನು ಹೇಗೆ ಪ್ರವೇಶಿಸುತ್ತದೆ? ಕಲುಷಿತ ನೀರಿನಲ್ಲಿ ಸ್ನಾನ ಮಾಡುವಾಗ ಅಥವಾ ಕಲುಷಿತ ನೀರು ಸಂಗ್ರಹವಾದ ಕೆರೆ, ಕುಂಟೆಗಳಲ್ಲಿ, ಸರಿಯಾಗಿ ನಿರ್ವಹಣೆ ಇಲ್ಲದ ಈಜುಕೊಳಗಳಲ್ಲಿ ಈಜಾಡುವ ಸಂದರ್ಭದಲ್ಲಿ ಕಲುಷಿತ ನೀರಿನಲ್ಲಿರುವ ನೆಗ್ಲೇರಿಯಾ ಪೌಲೇರಿ ಎಂಬ ಬ್ಯಾಕ್ಟೀರಿಯಾ ಮಾನವನ ಮೂಗಿನ ಫೆಬ್ರೋಪಾಂಟ್ ಪ್ಲೇಟ್ ಎಂಬ ಮೂಗಿನ ಸಣ್ಣ ಬೋನ್ ಮೂಲಕ ದೇಹಕ್ಕೆ ಸೇರಿ ನೇರವಾಗಿ ಮೆದುಳಿನ ಜೀವಕೋಶಗಳಿಗೆ ಹಾನಿ ಮಾಡುತ್ತದೆ. ಮೆದುಳು ಮತ್ತು ಬೆನ್ನುಹುರಿಯ ಸುತ್ತಲಿನ ಪೊರೆಗಳಲ್ಲಿನ ಉರಿಯೂತ ಮತ್ತು ಮೆದುಳಿನ ಉರಿಯೂತಕ್ಕೆ ಕಾರಣವಾಗುತ್ತದೆ. ಅಮೀಬಾ ಒಂದು ಸ್ವತಂತ್ರ ಏಕಕೋಶ ಜೀವಿಯಾಗಿದ್ದು ಇದಕ್ಕೆ ಪರಿಸರ ವ್ಯವಸ್ಥೆಯ ಅಗತ್ಯವಿಲ್ಲ. ಕೊರೋನಾದಂತೆ ಸಾಂಕ್ರಾಮಿಕ ರೋಗವಲ್ಲ, ಭಯಪಡಬೇಕಿಲ್ಲ. ಅಮೀಬಾ ಸೋಂಕು ಸಾಂಕ್ರಾಮಿಕವಲ್ಲ. ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ ಬರುವುದರಿಂದ ಅಥವಾ ಅವರ ಜೊತೆ ಕೂತು ಆಹಾರ ಸೇವಿಸುವುದರಿಂದ ಇದು ಹರಡುವುದಿಲ್ಲ. ಅಮೀಬಾ ಇರುವ ನೀರನ್ನು ಕುಡಿಯುವುದರಿಂದಲೂ ಇದು ಹರಡುವುದಿಲ್ಲ. ಇದು 40 ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿ ಇರುವ ಬೆಚ್ಚಗಿನ ನೀರಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಉಪ್ಪು ನೀರಿನಲ್ಲಿ ಇದು ಬದುಕುವುದಿಲ್ಲ. ಯಾರಲ್ಲಿ ಹೆಚ್ಚು ಕಂಡುಬರುತ್ತದೆ? ತಜ್ಞರ ಪ್ರಕಾರ ಈ ಸೋಂಕು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡುಬರುತ್ತದೆ. 4 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನಲ್ಲಿ ಸೋಂಕಿನ ಲಕ್ಷಣಗಳು ಕಂಡುಬರುತ್ತದೆ. ಗಂಡು ಹೆಣ್ಣಿನ ಅನುಪಾತವನ್ನು ಪರಿಗಣಿಸುವುದಾದರೆ 2:1 ಕಂಡುಬಂದಿದೆ. ಕೆಲವು ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಸೋಂಕು 10 ರಿಂದ 18 ವರ್ಷದೊಳಗಿನವರಲ್ಲಿ ಹೆಚ್ಚು ಪತ್ತೆಯಾಗಿದೆ. ಅಮೀಬಾಗೆ ದೇಹವನ್ನು ಪ್ರವೇಶಿಸಿದ ಬಳಿಕ ರೋಗಲಕ್ಷಣಗಳು ಕಾಣಿಸಿಕೊಳ್ಳಲು ಸುಮಾರು 2 ರಿಂದ 15 ದಿನಗಳು ಬೇಕಾಗುತ್ತದೆ. ರೋಗಲಕ್ಷಣಗಳು: ಜ್ವರ, ವಾಂತಿ, ತೀವ್ರ ತಲೆನೋವು, ಏಕಾಗ್ರತೆ ಕೊರತೆ, ಮಾನಸಿಕ ಅಸ್ಥಿರತೆ, ಗೊಂದಲ, ಕೋಮಕ್ಕೆ ಜಾರುವುದು. ಸೋಂಕು ತೀವ್ರವಾದಾಗ ಸಾವು ಅಂತಿಮ ಹಂತ. ಅಮೀಬಾ ನಮ್ಮ ಬಳಿ ಬಾರದಿರಲು ನಾವೇನು ಮಾಡಬೇಕು? ನಿಂತ ನೀರಿನಲ್ಲಿ ಜಿಗಿಯುವುದನ್ನು ತಪ್ಪಿಸುವುದು. ನೀರಿನಲ್ಲಿ ಈಜುವಾಗ ನಮ್ಮ ತಲೆಯನ್ನು ನೀರಿನ ಮೇಲೆ ಇರಿಸಬೇಕು. ನೀರಿಗೆ ಸಂಬಂಧಿಸಿದ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ ಕೆಸರು ಇಲ್ಲದಂತೆ ನೋಡಿಕೊಳ್ಳಬೇಕು. ಮೂಗುಗಳನ್ನು ಶುಚಿಗೊಳಿಸಬೇಕು. ಮೂಗುಗಳನ್ನು ಶುಚಿಗೊಳಿಸಲು ಬಿಸಿ ನೀರು, ಫಿಲ್ಟರ್ ಮಾಡಿದ ಹಾಗೂ ಶುದ್ಧ ನೀರನ್ನು ಬಳಸುವುದು ಹಾಗೂ ಟ್ಯಾಪ್ ನೀರನ್ನು ಬಳಸಬಾರದು. ಈಜುಕೊಳವನ್ನು, ನೀರಿನ ತೊಟ್ಟಿಯನ್ನು ಪ್ರತಿದಿನ ಖಾಲಿ ಮಾಡುವುದು. ನಿಂತ ನೀರಿನಲ್ಲಿ ಮಕ್ಕಳನ್ನು ಆಟವಾಡದಂತೆ ನೋಡಿಕೊಳ್ಳುವುದು. ವಿಶೇಷವಾಗಿ ಮಳೆಗಾಲದಲ್ಲಿ ಮನೆಯ ಸುತ್ತಮುತ್ತಲು ನೀರು, ಪ್ಲಾಸ್ಟಿಕ್, ಟೈರ್ ಇತ್ಯಾದಿಗಳಲ್ಲಿ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.